ಕಳ್ಳರ ಅಡ್ಡೆಯಾಗಿದೆ ಬಿಎಂಟಿಸಿ ಬಸ್ಗಳು. ಬಿಎಂಟಿಸಿ ಬಸ್ಗಳಲ್ಲಿ ಮೊಬೈಲ್ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಾ ಇವೆ. ರಶ್ ಇರೋ ಬಸ್ಗಳನ್ನು ಟಾರ್ಗೆಟ್ ಮಾಡಿ ಕಳ್ಳರು ತಮ್ಮ ಕೈ ಚಳಕವನ್ನ ತೋರ್ತಿದ್ದಾರೆ. ಬಿಎಂಟಿಸಿಗೆ ಈ ಬಗ್ಗೆ ಆನ್ಲೈನ್ನಲ್ಲಿ ಸಾಲು ದೂರುಗಳು ಕೂಡ ಬರ್ತಾ ಇದೆ. ಮೊಬೈಲ್ ಕಳ್ಳತನದ ಬಗ್ಗೆ ಠಾಣೆಗಳಲ್ಲೂ ಕೂಡ ದೂರು ದಾಖಲಾಗಿವೆ. ಮಡಿವಾಳ ಠಾಣೆಯಲ್ಲಿ ತಿಂಗಳ ಅಂತರದಲ್ಲಿ 10ಕ್ಕೂ ಅಧಿಕ ದೂರು ಬಂದಿವೆ. ಕಳ್ಳರ ಪಾಲಿಗೆ ಫೇವರೆಟ್ ಸ್ಪಾಟ್ ಆಗಿವೆ ಬಿಎಂಟಿಸಿ ಬಸ್ಗಳು. ಒಂದು ಸ್ಟಾಪ್ನಲ್ಲಿ ಹತ್ತಿ ಮತ್ತೊಂದು ಸ್ಟಾಪ್ ಬರೋದ್ರೊಳಗೆ ಮೊಬೈಲ್ನ ಕದೀತಾ ಇದ್ದಾರೆ ಈ ಕಳ್ಳರು. ಇನ್ನು ಟಾರ್ಗೆಟ್ ಫಿಕ್ಸ್ ಮಾಡ್ತಾರೆ, ಅಂದರೆ ರೋಡ್ಗೆ ಬರೋ ಅಷ್ಟರಲ್ಲಿ ಟಾರ್ಗೆಟ್ ಫಿಕ್ಸ್ ಮಾಡಿಕೊಂಡೇ ಈ ಖದೀಮರು ಬಂದಿರ್ತಾರೆ. ಇನ್ನು ಬಸ್ ಸ್ಟಾಪಲ್ಲಿ ಏನು ಜನ ಬಸ್ಗಾಗಿ ವೇಟ್ ಮಾಡ್ತಾ ನಿಂತಿರ್ತಾರೆ, ಆಗ ತಕ್ಷಣ ಬಸ್ ಬಂದಾಗ ಎಲ್ಲ ಏಕಾಏಕಿ ಹತ್ತೋದಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಹತ್ತಬೇಕಾದ್ರೇನೆ ಅದೆಷ್ಟೋ ಮೊಬೈಲ್ಗಳನ್ನು ಕಳ್ತನ ಮಾಡಿರ್ತಾರೆ. ಇನ್ನು ಒಂದು ಸ್ಟಾಪಲ್ಲಿ ಹತ್ತಿ ಇನ್ನೊಂದು ಸ್ಟಾಪ್ ಬರೋಷ್ಟರೊಳಗಡೆ ಸಾಕಷ್ಟು ಮೊಬೈಲ್ಗಳನ್ನು ಎಗರಿಸಿರ್ತಾರೆ ಈ ಒಂದು ಖದೀಮರು. ಬಿಎಂಟಿಸಿ ಬಸ್ಗಳಲ್ಲಿ, ಅಂದರೆ ರಶ್ ಇರುವಂತಹ ಬಸ್ಗಳನ್ನೇ ಇವರು ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಮಡಿವಾಳ ಠಾಣೆಯಲ್ಲಿ ತಿಂಗಳ ಅಂತರದಲ್ಲಿ 10ಕ್ಕೂ ಅಧಿಕ ದೂರು ದಾಖಲಾಗಿದೆ. ಇನ್ನು ಬಿಎಂಟಿಸಿ ಆನ್ಲೈನಲ್ಲೂ ಕೂಡ ಸಾಲು ದೂರುಗಳು ದಾಖಲಾಗಿರುವಂಥದ್ದು. ರಶ್ ಇರೋ ಬಸ್ಗಳನ್ನು ಟಾರ್ಗೆಟ್ ಮಾಡಿ ಖದೀಮರು ತಮ್ಮ ಕೈ ಚಳಕವನ್ನು ತೋರಿಸ್ತಾ ಇದ್ದಾರೆ. ಕಳ್ಳರ ಅಡ್ಡೆಯಾಗಿ ಹೋಗಿದೆ ಬಿಎಂಟಿಸಿ ಬಸ್ಗಳು. ಮೊಬೈಲ್ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಾ ಇವೆ. ಬಿಎಂಟಿಸಿ ಬಸ್ಗಳಲ್ಲಿ ಮೊಬೈಲ್ ಕಳ್ಳತನ ಪ್ರಕರಣಗಳು ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವಂಥದ್ದು. ರಶ್ ಇರುವಂತಹ ಬಸ್ಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳರು ಕಳ್ಳತನವನ್ನು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಸಾಕಷ್ಟು ದೂರುಗಳು ಕೇಳಿ ಬರ್ತಾ ಇದೆ. ಅಂದರೆ ಒಂದು ಸ್ಟಾಪ್ನಲ್ಲಿ ಸಾಕಷ್ಟು ಜನ ಬಸ್ಗಾಗಿ ಕಾಯ್ತಾ ಇರ್ತಾರೆ. ಇನ್ನು ಬಸ್ ಬಂದಿದ ತಕ್ಷಣ ಎಲ್ಲರೂ ಕೂಡ ಏಕಾಏಕಿ ಬಸ್ಸನ್ನು ಏರೋದಕ್ಕೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಕಳ್ಳರು ಅವರ ಜೋಬಲ್ಲಿ ಅಥವಾ ಬ್ಯಾಗಲ್ಲಿ ಇರುವಂತಹ ಮೊಬೈಲ್ಗಳನ್ನು ಎಗರಿಸ್ತಾ ಇದ್ದಾರೆ. ಹಾಗೆ ಒಂದು ಸ್ಟಾಪ್ನಲ್ಲಿ ಹತ್ತಿ ಇನ್ನೊಂದು ಸ್ಟಾಪ್ ಬರೋದಕ್ಕೂ ಮುನ್ನವೇ ಸಾಕಷ್ಟು ಮೊಬೈಲ್ಗಳನ್ನು ಕಳ್ಳತನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಡಿವಾಳ ಠಾಣೆಯಲ್ಲಿ ಒಂದು ತಿಂಗಳ ಅಂತರದಲ್ಲಿ 10ಕ್ಕೂ ಅಧಿಕ ದೂರು ದಾಖಲಾಗಿದೆ. ಕಳ್ಳರ ಪಾಲಿಗೆ ಫೇವರೆಟ್ ಸ್ಪಾಟ್ ಆಗಿದೆ ಬಿಎಂಟಿಸಿ ಬಸ್.